ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಇವಾಗ ಜಸ್ಟ್ ಇದ್ದೀನಿ, ನೀವು ನೋಡ್ಬೋದು ಆಲ್ರೆಡಿ ಇಟ್ಸ್ 9:30 ಅನಿಸುತ್ತೆ. ಲೇಟ್ ಆಯ್ತು ಇವತ್ತು ಸ್ವಲ್ಪ. ಸೊ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ, ವೆಯ್ಟ್ ಮಾಡಿ. ಗೈಸ್ ಎದ್ದೆ, ಟಿಫನ್ ಎಲ್ಲ ಮಾಡಾಯಿತು. ಸೊ ಇವಾಗ ಏನಂತ ಅಂದರೆ ನಮ್ಮ ಅಣ್ಣಂದಿರೆಲ್ಲ ಕಾಲ್ ಮಾಡಿ ಕ್ರಿಕೆಟ್ ಆಡೋಕೆ ಹೋಗೋಣ ಬನ್ನಿ ಅಂತ ಅಂದಿದ್ದಾರೆ. 9:30 ಅಂದರೆ ಲೈಕ್ ಇಟ್ಸ್ ಆಲ್ಮೋಸ್ಟ್ ಫುಲ್ ಬಿಸಿಲಿದೆ. ಹೋಗಿ ಕ್ರಿಕೆಟ್ ಮುಗಿಸ್ಕೊಂಬಂದು ಇವತ್ತು 3 ಇವೆಂಟ್ ಇದೆ. ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಶೋ ಇದೆ ಮಾಗಡಿಲಿ, ಇನ್ನೊಂದು ನನ್ನ ಕೊಲೀಗ್ದು ಒಂದು ಮದುವೆ ಇದೆ ಹಾಸನ ಬಿಟ್ಟು ಮುಂದೆ ಹೋಗಬೇಕು. ಸೊ ಅದು ಅಲ್ಲೋಗೋದ ಇಲ್ಲೋಗೋದ ಅಂತ ಇನ್ನೂ ಕನ್ಫ್ಯೂಸ್ ಆಗಿದ್ದೀನಿ. ಕ್ರಿಕೆಟ್ ಮುಗಿಸ್ಕೊಂಬಂದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಿಮಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಡಿ ನನ್ನ ಔಟ್ಫಿಟ್ ಚೆಕ್ ಮಾಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. 390 ಮಧು ಅವ್ರು ಬಂದಿದ್ದಾರೆ ಗೈಸ್ ನನ್ನ ಕರ್ಕೊಂಡು ಹೋಗೋಕ್ಕೆ. ಗೈಸ್ ಮಧು ಬಂದವನೆ. ಸೊ ಇವಾಗ ನಾನು ಮಧು ಇಬ್ಬರು ಮಾಗಡಿಗೆ ಹೋಗ್ತಾ ಇದ್ದೀವಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಶೋ ನೋಡೋಕ್ಕೆ. ಹಾಯ್ ಮೇಡಮ್, ವೆಲ್ಕಮ್ ಟು ದ ಬ್ಲಾಗ್. ಅದಕ್ಕೆ ಗೈಸ್ 390 ಇಟ್ಟಿದ್ದಾರೆ ನೋಡಿ ಗೈಸ್. ನೋಡಿ ಒಂದು ಡ್ರೈವ್ ಗೈಸ್. ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಾವು ಹೊರಡಬೇಕು. ಸೊ ಇದಕ್ಕೂ ಮುಂಚೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಸಿಗ್ತೀನಿ, ಪುನಿ ಅಂತ ಹೇಳಿ, ಅವನ್ನ ಪಿಕ್ ಮಾಡ್ಕೊಂಡು ಹೊರಡ್ಬೇಕು ಗೈಸ್. ಈಗ ಬ್ಲಾಗ್ ಮಾಡಿದ್ರೆ ಏನು ಕಲರ್ ಐತೆ ಗೊತ್ತಾ? ಗೈಸ್ ಇವಾಗ ನಮ್ಮ ಜೊತೆ ಪುಣೆ ಮಜಾ ಅಂತ ಅಭಿ ಅಂತ ಇಲ್ಲಿ ನಮಗೆ ಹೆಸರು ಬಂದಿಲ್ಲ, ಸಿಗ್ತಾರೆ. ನಾವು ಮೀಟ್ ಮಾಡಿಕೊಂಡು ಇದನ್ನ ನಾವು ಹೊಡ್ತೀವಿ ಥರದ ಕಾಯ್ತಾ ಇದ್ದೀವಿ. ಗೈಸ್ ಪುಣೆ ಬಂದವನೇ. ಹಾಯ್ 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 ಬ್ರೋ, ಹಾಯ್. ನೋಡಿ ಗೈಸ್ ಹೊಸ ಗಾಡಿ ಹೆಂಗಿದೆ ಪುನಿದು. ಎಲ್ಲಪ್ಪ ಕಾಣಿಸ್ತೈತೆ ಒಂಚೂರು ಹಂಗೆ ಲೆಫ್ಟ್ ನಿನ್ಪಾಡಿಗೆ ಸ್ಟ್ರೈಟ್ ನೋಡು, ನಿನ್ಪಾಡಿಗೆ ನೀನು ವ್ಯೂ ನೋಡು, ಕರೆಕ್ಟಾಗಿ ಬರ್ತೈತೆ ಕಣ. ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಸುಮ್ಮನೆ ಒಂದು ಮಾಡಿದೆ ಹೆಂಗೆ ಕಾಣಿಸಿದೆ ನನಗೆ ಕರೆಕ್ಟಾಗಿ. ಮುಂದೆ ಹೋಗ್ತಾ ಇದ್ನ ಅವನು, ಮುಂದೆ ಹೋದ್ನಾ? ಏನಂತೆ ಮುಂದೆ ಹೋದ್ನಂತೆ. ಗೈಸ್ ಹೆಂಗಿದೆ ನೋಡಿ ಗೈಸ್ ವ್ಯೂ. ಗಾಡಿಗಳು ನೋಡಿ, ಇದು ಜಿಕ್ಸರು ಪುನಿದು. ಸೊ ಇದು 390 ಮಧು ಅವ್ರದ್ದು ಗೈಸ್. ನೋಡಿ ಇದಂತೂ ಅಲ್ಟಿಮೇಟ್ ಆಗಿದೆ ವ್ಯೂ. ಎಲ್ಲ ಬಾಯ್ಸ್ ಫೋಟೋ ಶೂಟ್ ಮಾಡ್ತವ್ರೆ. ಸೊ ನೆಕ್ಸ್ಟ್ ನಾನು ಇಡ್ಸ್ಕೊತೀನಿ ಒಂದೆರಡು ಫೋಟೋ. ಕಾಣಿಸ್ತಾ ಇದೆ, ಮಸ್ತ ಸೈಕಾಗಿದೆ, ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಗೈಸ್ ಏನು ಹೇಳಿ. ಸೊ ಫೋಟೋ ಶೂಟ್ ಎಲ್ಲ ಮುಗಿದು ಇವಾಗ ಹೊಡ್ತಾ ಇದೀವಿ ದಿನ. ನೋಡಿ ಅವ್ರಾಗಲೇ ಪಾಸ್ ಆದ್ರು ಹುಡುಗರು. ಮಧು ಆದ್ರೆ ಈ ವ್ಯೂ ಮಾತ್ರ ಅಲ್ಟಿಮೇಟ್ ಆಗೈತೆ. ಏನಂತೀಯ? ಅಲ್ಲಿ ತಿಕ್ಕಕ್ ಬೆಂಕಿ ಹಚ್ಚೋರು ಯಾರು? ಈ ಥರ ಎಲ್ಲ ಲಾಗಲ್ಲಿ ಹಾಕಾಗುತ್ತೆ ನನಗೆ, ಬೋಳಿ ಮಕ್ಕಳ. ಗೈಸ್ ಮಾಗಡಿ ಸ್ಟ್ರೀಟ್ ಇದು. ಇವಾಗ ತಿನ್ನೋಕ್ಕೆ ಅಂತ ಬಂದಿದ್ದೀವಿ, ನಾನು ಮಧು ಇಬ್ಬರು ಬಂದಿದ್ದೀವಿ. ಮಧು ಗರ್ಲ್ ಫ್ರೆಂಡ್ ಜೊತೆ ಬ್ಯುಸಿ ಆಗೋನೆ.
ನೋಡಿ ಫ್ರೆಂಡ್ಸ್ ಎಷ್ಟಿದೆ ಅಂತ ಬುಲೆಟ್ 2 ನಿಮಿಷ ನೀರು ಕುಡಿಬೇಕು ಸಿಕ್ಕಿದೆ. ಅದೇ ಬರ್ಡ್ಸ್ಗೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ನಾವು ಬಂದಿಲ್ಲ ಮಾಡಿದ್ದೀನಿ ಶೋಕ್ ಬಂದಿದ್ದೆ ನನಗೆ ದೊಡ್ಡ ಬಿಲ್ಡಿಂಗ್ ಇದೆ. ನೀನು ಅದನ್ನ ಫುಡ್ తీసుಕೊಂಡ್ರು ನಾನು ಅಮೌಂಟ್ ಕೊಡ್ತೀನಿ ನಿಮಗೆ. ಇವಾಗ ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗಿ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಅಂತ ಇರೋದು ಶೋ ನಡೀತಾ ಇರೋದು ಅಲ್ಲೇ. ಸೊ ಅಲ್ಲಿ ಹೋಗ್ಬಿಟ್ಟು ಈಚೆ ಕಡೆ ಹೆಂಗಿದೆ ಅಂತ ತೋರಿಸಿ ಆಮೇಲೆ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗ್ಬಿಟ್ಟು ಒಳಗಡೆ ಏನು ನಡೀತಿದೆ ಅಂತ ತೋರಿಸಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರಿ ಒಟ್ಟಲ್ಲಿ ಆಮೇಲೆ ನಮ್ಮ ಬ್ರೋಗೆ ಇವಾಗ ಟ್ಯಾನಿಂಗ್ ಎಲ್ಲ ಮಾಡ್ತಾರೆ. ಅಲ್ಲೊಂದು 2 ಕ್ಲಿಪ್ಸ್ ತಗೊಂಡು ಮ್ಯಾಕ್ಸಿಮಮ್ ಎಷ್ಟು ನಿಮಗೆ ಸಿಗ್ತೀನಿ ರೀ. ಅಲ್ಲ ಕಣ ಮ್ಯಾಕ್ಸಿಮಮ್ ಅಲ್ಲಿ ನೋಡಿದ್ವಿ ಗೊತ್ತಾ, ಫಸ್ಟ್ ನೋಡಿದ್ವಿ ಅವನನ್ನು ಕಂಪೇರ್ ಮಾಡಿದ್ರೆ ಇವನು ಮಸ್ತ್ ಆಗಿದೆ. ಎಷ್ಟು ಸರಿಯಾಗಿ ಗೈಸ್ ಬಾಡಿಗೆ ಇವಾಗ ನಮ್ಮ ಬ್ರೋಗೆ ಫುಲ್ಲು ಮೂವ್ ಎಲ್ಲ ತಿಕ್ತಾ ಇದ್ದಾರೆ ನೋಡ್ಬೋದು ನೀವು. ಅದು ಯಾಕಂತಂದರೆ ಇವಾಗ ಫ್ಲೆಕ್ಸ್ ಮಾಡಿದಾಗ ಮಸಲ್ ಕ್ರ್ಯಾಂಪ್ ಆಗಬಾರ್ದು ಅಥವಾ ಪೇಯ್ನ್ ಬರಬಾರ್ದು ಅಂತ. ನೋಡಿ ಬಾಡಿ ಕಂಡೀಷನಿಂಗ್ ಹೆಂಗಿದೆ. ಸೊ ಫ್ಲೆಕ್ಸ್ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿದೆ ಗೈಸ್. ಅವರಂತೂ ಫುಲ್ಲು ಲೈಕ್ ದಪ್ಪ ಇದ್ರು ಆ್ಯಕ್ಚುಲಿ ಅವ್ರು ಹೇಳ್ಬೇಕಂದ್ರೆ. ಸೊ ಟೋಟಲಾಗಿ ಅವ್ರು ಫ್ಯಾಟ್ ಲಾಸ್ ಮಾಡಿ ಡೈರೆಕ್ಟ್ ಸ್ಟ್ರೆಡೆಡ್ ಕಟ್ಟಿಂಗ್ಸಿಗೆ ಬಂದಿದ್ದಾರೆ. ಸೊ ಅದರಿಂದ ನನಗೆ ನೋಡಿ ಜನ ನೋಡ್ಬೋದು ನಮ್ಮ ಬ್ರೋ ಹತ್ರ ಎಷ್ಟು ಜನ ಇದ್ದಾರೆ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಂತೂ ಹೆವಿ ಕ್ರೌಡ್ ಇದೆ, ಸಕ್ಕತ್ತಾಗಿದೆ ಮಾತ್ರ. ಆದರೂ ಫುಲ್ಲು ಸ್ಟ್ರೆಡೆಡ್ ಮಾತ್ರ ಹಿಂಗೆ ಕಾಣಿಸ್ತಿದೆ ಅಂದರೆ ಪ್ರತಿಯೊಂದು ಮಸಲ್ ಕ್ವಾಲಿಟಿ ಕ್ಲೀನಾಗಿ ಕಾಣಿಸ್ತೈತೆ ಅಲ್ಲಿ. ಪೋಸಿಂಗ್ ಮಾಡಿಸಿದ್ದಾರೆ ಇವ್ರಿಗೆ ಇವಾಗ. ಅಲ್ಲಿ ಪೋಸಿಂಗ್ ಮಾಡ್ಬೇಕಾದ್ರೆ ಸೊ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೋ. ಸೊ ಅಲ್ಲೆಲ್ಲ ಕಡೆನೂ ನೋಡಿ ನೀವು ಮೂವ್ ಅಪ್ಲೈ ಮಾಡಿದ್ರೆ ನೋಡಿ ಇವಾಗ. ಸೊ ಇವಾಗ ಆ್ಯಪ್ಸ್ ಫ್ಲೆಕ್ಸ್ ಮಾಡಿದಾಗ ಸೊ ಅಲ್ಲಿ ಕ್ರ್ಯಾಂಪ್ ಆಗಬಾರ್ದು ಅಂದ್ಬಿಟ್ಟು ಆ ಥರ ಮೂವ್ ಅಪ್ಲೈ ಮಾಡೋದು. ಗೈಸ್ ಇದು ಬಂದ್ಬಿಟ್ಟು ಜೂನಿಯರ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಇದು ಮಾಗಡಿಯಲ್ಲಿ ಆಗ್ತಾ ಇರೋದು. ಲೆಫ್ಟ್ ಸೈಡಲ್ಲಿ ನಂಬರ್ 1 ಟ್ರಂಕ್ ನಂಬರ್ 1 ಅಂತೂ ಸಕ್ಕದಾಗಿ ಮಾಡ್ತಾ ಇರೋ. ಅವ್ರ ಬಾಡಿ ಕಂಡೀಷನ್ ಅಂತೂ ಕ್ರೇಜಿ ಆಗಿದೆ. ಲೈಕ್ ಇಲ್ಲಿ ಕಂಪೇರ್ ಮಾಡಿದ್ರೆ ಅವ್ರದ್ದು ಚೆನ್ನಾಗಿದೆ ನೋಡ್ಬೋದು ನೀವು. ಸೈಡ್ ಚೆಸ್ಟ್ ಪೋಸ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೋಡ್ತಾ ಇದ್ದೀರಾ ಆಡಿಯನ್ಸ್ ಎಲ್ಲ ನಂಬರ್ ಒನ್ ಅಂತ ಕಿರಿಸ್ತಾ ಇದ್ದಾರೆ. ಗೈಸ್ ನಾನು ಇವಾಗ ಕೆಳಗಡೆ ಹೋಗ್ತೀನಿ. ಸೊ ನನ್ನ ಪ್ರಕಾರ ಇವಾಗ ನಮ್ಮ ಬ್ರೋಗೆ ಟ್ಯಾನಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಗೈಸ್ ನೀವು ನೋಡ್ಬೋದು ಇಲ್ಲಿ ಟ್ಯಾನಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೀವು ನೋಡ್ಬೋದು ಅಲ್ಲಿ ನಿಂತ್ಕೊಂಡಿರೋದು ನಮ್ಮ ಮೋನಿ ಬ್ರೋ ಅವ್ರ ವೈಫು. ಲೈಕ್ ಅವರು ದ ವೇ ಶಿ ಸಪೋರ್ಟಿಂಗ್ ಅದೆಲ್ಲ ನೆಕ್ಸ್ಟ್ ಲೆವೆಲ್ ನೋಡಿ. ಆ ಕೇರ್ ಆಗಿರಲಿ ಅದು ತುಂಬ ಲೈಕ್ ಅವ್ರ ಮನೆಯವ್ರು ಪ್ರತಿಯೊಬ್ಬರೂ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ಇನ್ನೇನು ಫ್ಯೂ ಮಿನಿಟ್ಸಲ್ಲಿ ಸ್ಟೇಜ್ ಮೇಲೆಗಡೆ ಬರ್ತಾ ಇದ್ದಾರೆ ಗೈಸ್. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮಸಲ್ ಪಂಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಸಲ್ನ ಪಂಪ್ ಮಾಡಿ ಇನ್ನೊಂದು 2-3 ನಿಮಿಷ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಸ್ಟೇಜ್ ಮೇಲೆ ಇರ್ತಾರೆ ನೋಡ್ಬೋದು ನೀವು. ಗೈಸ್ ಕಂಪ್ಲೀಟಾಗಿ ರೆಡಿ ಆಗಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ಸೆಕೆಂಡ್ಸಲ್ಲಿ ಸ್ಟೇಜ್ ಮೇಲೆ ಇರ್ತಾರೆ. ನೀವು ಸೌಂಡ್ ಕೇಳಿಸ್ಕೊಂಬೋದು ಈಗ. ನೋಡಿ ಗೈಸ್ ಎಷ್ಟು ಲೈಕ್ ಅವ್ರ ಫ್ಯಾನ್ ಬೇಸ್ ನೋಡಿ ಯಾವ ಥರ ಇದೆ ಇಲ್ಲಿ ಅಂತ.
ಗೈಸ್ ಇದು ಬಂದು ಫಸ್ಟ್ ರೌಂಡ್, ಇದು ಸೆಲೆಕ್ಷನ್ ರೌಂಡು. ಇದಾದಮೇಲೆ ನೆಕ್ಸ್ಟ್ ಬರೋದು ಲೈಕ್ ಕಾಂಪಿಟೇಟರ್ ಎಲ್ಲರೂ ಬರ್ತಾರೆ. ಈ ಸೆಲೆಕ್ಷನ್ ಆದಮೇಲೆ ಮೇನ್ ಕಾಂಪಿಟೇಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಗೈಸ್ ಸೆಲೆಕ್ಷನ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾಯಿತು. ಸೊ ಫಸ್ಟ್ ಪ್ಲೇಸ್ ಬಂದಿದೆ ನಮ್ಮ ಮೋನಿ ಬ್ರೋಗೆ. ನೋಡ್ಬೋದು ನೀವು ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವರಲ್ಲಿ ತೋರಿಸ್ತಾ ಇದ್ದಾರೆ. ಗೈಸ್ ಸೆಲೆಕ್ಷನ್ ರೌಂಡಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ ಮೋನಿ ಬ್ರೋ ಅವ್ರ ಅಣ್ಣ ಅದು. ಗೈಸ್ ಆ್ಯಕ್ಚುಲ್ ಕಾಂಪಿಟೇಷನ್ ಇವಾಗ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಎಲ್ಲ ಅಥ್ಲೀಟ್ಸ್ ಹೆಂಗಿದ್ದಾರೆ ಅಂತ, ಒಬ್ರಿಗಿಂತ ಒಬ್ರು ಏನು ಕಮ್ಮಿ ಇಲ್ಲ. ಸೊ ನೋಡ್ಬೇಕು ಇದರಲ್ಲಿ ಯಾವ ಪ್ಲೇಸ್ಮೆಂಟ್ ಬರುತ್ತೆ ನಮ್ಮ ಮೋನಿ ಬ್ರೋಗೆ ಅಂತ. ಫೈನಲಿ ಟಾಪ್ 3 ನೇಮ್ಸ್ನ ಕಾಲ್ಔಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಅದೇ ನಮ್ಮ ಮೋನಿ ಬ್ರೋನು ಸೆಲೆಕ್ಟ್ ಆಗಿದ್ದಾರೆ. ಸೊ ಟಾಪ್ 3 ಅಲ್ಲಿ ಇದ್ದೀವಿ ನಾವೀಗ. ನಮ್ಗೆ ಇಲ್ಲಿ ಸಿಕ್ಕಿದೆ 3rd ಪ್ಲೇಸ್ ಗೈಸ್. ಸೊ ನೋ ವರೀಸ್ ಅಂತ ಹೇಳ್ತಾ ನೆಕ್ಸ್ಟ್ ಸೀಸನಲ್ಲಿ ನಾವು ನಮ್ಮ ಬೆಸ್ಟ್ನ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮೋನಿ ಬ್ರೋಲಿ. ಗೈಸ್ ನಿನ್ನೆ ವ್ಲಾಗ್ನ ಎಂಡ್ ಮಾಡೋದನ್ನ ಮರ್ತೋಗ್ಬಿಟ್ಟೆ. ಇವಾಗ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಆದರೆ ನಿನ್ನೆ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಶೋ ಅಂತೂ ನೆಕ್ಸ್ಟ್ ಲೆವೆಲಾಗಿ ನಡೆದೈತೆ. ಅದರಿಂದ ಇವಾಗ ವ್ಲಾಗ್ನ ಎಂಡ್ ಮಾಡೋದನ್ನ ಮರ್ತೋಗ್ಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು, ಟಾಟಾ, ಬಾಯ್.